ದರ್ಶನ್ ಅವ್ರದ್ದು ದಿನಚರಿ ಏನಾದರೂ ಬದಲಾಗಿದೆಯಾ ಈಗ ಜೈಲಿಂದ ಆಚೆ ಬಂದಮೇಲೆ? ಬದಲಾಗಿದ್ರೆ ಹೇಗೆ? ನಮ್ಗೆ ಆಚೆಗಡೆಯಿಂದ ಅಂತೂ ಕಾಣಿಸ್ತಾ ಇದೆ, ಅಂದರೆ ಕೆಲ ಬದಲಾವಣೆಗಳು ಕಾಣಿಸ್ತಾ ಇದೆ. ನೀವು ಫಸ್ಟ್ ಸರ್ಕಲಲ್ಲಿ ಇದ್ದೀರಾ, ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಾ ಇದ್ದೀರಾ, ನೋಡ್ತಾ ಇದೀವಿ ನಾವು ಕೂಡ. ಸೊ ಹೇಗೆ ಬದಲಾಗಿದೆ ಅಂತ ಹೇಳ್ತೀರಾ? ಇಲ್ಲ, ಬದಲಾವಣೆ ತುಂಬ ಬದಲಾವಣೆಗಳಾಗಿದೆ ಮೇಡಮ್. ಒಂದು 2-3 ವಿಚಾರಗಳನ್ನ ವಿವರಿಸ್ಬೋದಾ? ಎಸ್ ಮ್ಯಾಮ್, ತುಂಬ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಅದೇ ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇವೆಂಟು ಹ್ಯೂಜ್ ಸಕ್ಸಸ್ ಆಯಿತು, ನೋ ಡೌಟ್. ಬಟ್ ಅದಾದ ನಂತರ ಇವತ್ತು ಬೆಳಗ್ಗೆಯಿಂದ ಒಂದು ಅಪಸ್ವರ ಕೇಳಿ ಬರ್ತಾ ಇತ್ತು. ಅದೇನಂದರೆ ಒಂದು 60 ಚೇರನ್ನು ಮುರಿದು ಹಾಕಿದ್ರು ದರ್ಶನ್ ಫ್ಯಾನ್ಸು. ಆಮೇಲೆ ಕಿಟಕಿ ಗಾಜುಗಳನ್ನೆಲ್ಲ ಒಡೆದು ಹಾಕಿದ್ರು. ಆಮೇಲೆ ಥಿಯೇಟರ್ ಮಾಲೀಕರಿಗೆ ಭಾರಿ ನಷ್ಟ ಮಾಡಿದ್ರು ಅಂತೆಲ್ಲ ಕೇಳಿ ಬರ್ತಾ ಇತ್ತು. ಏನು ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟ? ನಿಮ್ಮ ಗಮನಕ್ಕೆ ಬಂತಾ ಈ ವಿಚಾರ? ಈಗ ನಾನು ಅದು ಗೊತ್ತಾಯ್ತು ವಿಚಾರ. ಮೇಡಮ್, ಈಗ ಅವರು ಅಷ್ಟು ಖುಷಿಯಿಂದ ಒಂದು ಸಪೋರ್ಟ್ ಮಾಡಬೇಕು, ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಬಂದಿರ್ತಾರೆ ಹೊರತು ಅಲ್ಲಿ ಏನೋ ಹಾಳು ಮಾಡಬೇಕು ಅಥವಾ ಇದನ್ನೆಲ್ಲ ಇರೋದನ್ನ ಧಕ್ಕೆ, ಅಂದರೆ ಅವ್ರು ಬಂದಿದ್ರೆ ಅವ್ರದ್ದು ಜವಾಬ್ದಾರಿ ಇಟ್ಕೊಂಡೇ ಬಂದಿರ್ತಾರೆ. ಈಗ ಈಗ ದರ್ಶನ್ ಅಣ್ಣನಿಗೆ ಅವ್ರು ಮಾಡೋದ್ರಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದಷ್ಟು ಪ್ರೀತಿಸೋ ವರ್ಗ ಅಂತ ಬಂದಾಗ ಅದನ್ನ ಹಾಳು ಮಾಡಬೇಕು ಅನ್ನೋದು ಒಂದು ವರ್ಗನೂ ಬಂದು ಸೇರಿರುತ್ತೆ ಮಧ್ಯದಲ್ಲಿ. ಅದು ನಮ್ಗೆ ಗೊತ್ತಾಗಲ್ಲ ಯಾರು ಇರ್ತಾ ಏನು ಅಂತ. ಸೊ ಯಾಕೆ ಪರ್ಟಿಕ್ಯುಲರ್ ಆಗಿ ಅವರೇ ಮಾಡ್ತಾಯಿದ್ದಾರೆ ಅಂತ ಹೇಳೋದು ನಾವು. ಸೊ ಗೊತ್ತಿಲ್ವಲ್ಲ ಯಾರು ಏನು ಮಾಡಿರ್ತಾರೆ ಅಂದರೆ ಗೊತ್ತಿಲ್ಲ. ಬೇಕು ಅಂತ ಅದನ್ನು ಮಾಡಿ ಈ ಕಡೆ ತಿರುಗಿಸೋಂಥ ಕೆಲಸಗಳು ನಡೀತಿರ್ಬೋದು. ಖಂಡಿತ ಮಾಡ್ತಿರ್ಬೋದು. ನಾವು ಹೆಂಗೆ ಕಂಡು ಹಿಡಿಯೋಕ್ಕಾಗುತ್ತೆ? ಸೊ ಅದು ಕಂಡು ಹಿಡಿಯೋಕ್ಕಾಗಲ್ಲ ಅಂದ ತಕ್ಷಣ ಒಂದೇ ಸತಿ ಈಗ ದರ್ಶನ್ ಅವ್ರ ಫ್ಯಾನ್ಸೇ ಮಾಡೋದು ತಪ್ಪಾಗುತ್ತಲ್ವ ಅದು. ಸೊ ಈಗ ಅವ್ರು ಬಂದಿದ್ದೆ ಕಂಪ್ಲೀಟಾಗಿ ಒಂದು ಯಶಸ್ವಿ ಆಗಲಿ, ಕಾರ್ಯಕ್ರಮ ಯಶಸ್ವಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮನಸಾರ ಖುಷಿಯಿಂದ ಆರೈಸಕ್ಕೆ ಬಂದಿದ್ದಾರೆ ಹೊರತು ಅಲ್ಲಿ ಯಾರು ಏನು ಹಾಳು ಮಾಡಬೇಕು ಅಂತ ಬಂದಿಲ್ಲ. ಬಟ್ ಆ ಥರದ ವರ್ಗಕ್ಕೆ, ಅಂದರೆ ಸದಾ ಒಳ್ಳೇದ್ರಲ್ಲೂ ಕೆಡುಕನ್ನ ಮಾಡುವಂತಹ ವರ್ಗಕ್ಕೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡೋದಕ್ಕೆ ಇಷ್ಟಪಡ್ತಾರೆ? ಮೇಡಮ್, ದೇವ್ರು ಒಳ್ಳೇದು ಮಾಡ್ತಾರೆ ಅಷ್ಟೇ, ಒಳ್ಳೇದು ಮಾಡಲಿ ಅಷ್ಟೇ, ಏನು ಕೇಳೋಕ್ಕಾಗಲ್ಲ. ನಿಮ್ಮ ನೋಡಿದ್ರೆ ಮಿನಿ ದರ್ಶನ್ ನೋಡ್ದಂಗೆ ಆಗುತ್ತೆ. ಬಿಕಾಸ್ ನಿಮ್ಮ ಹಾವಭಾವ, ನೀವು ರಿಪ್ಲೈ ಮಾಡೋದು ಕೆಲವೆಲ್ಲ ತುಂಬ ತೂಕವಾಗಿರುತ್ತೆ. ಸೊ ಎಲ್ಲ ಅಲ್ಲಿಂದ ಕಲ್ತ್ಕೊಂಡಿರೋದಾ ಹೇಗೆ? ಆ ಥರ ಅಂತ ಏನಿಲ್ಲ ಮೇಡಮ್, ಜೀವನದ ಪಾಠಗಳು ತುಂಬ ಕಲಿಸುತ್ತೆ. ಎಲ್ಲ ಥರದೂ ನೋಡಿರ್ತೀವಲ್ಲ ನಾವು. ಎಷ್ಟು ಬೇಕೋ ಅಷ್ಟೇ.